ನರೇಗಾ ಯೋಜನೆ ಸಮರ್ಪಕ ಜಾರಿಗೆ ಒತ್ತಾಯಿಸಿ ಗ್ರಾಮೀಣ ಕೂಲಿ ಕಾರ್ಮಿಕ ಸಂಘಟನೆ ವತಿಯಿಂದ ರಾಯಚೂರಿನಲ್ಲಿ ಪ್ರತಿಭಟನೆ ಆರಂಭವಾಗಿದೆ. ಬೇಸಿಗೆ ಪ್ರಾರಂಭವಾಗುತ್ತಿದ್ದಂತೆ ಗ್ರಾಮೀಣ ಭಾಗದ ಕೂಲಿ ಕಾರ್ಮಿಕರು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿ ಕೆಲಸಕ್ಕಾಗಿ ಅರ್ಜಿ ಸಲ್ಲಿಸಿದರೂ ಹಲವಾರು ಗ್ರಾಮ ಪಂಚಾಯಿತಿಗಳಲ್ಲಿ ಅರ್ಜಿಗಳನ್ನು ಸ್ವೀಕರಿಸದೆ ಕಾರ್ಮಿಕರಿಗೆ ಕೆಲಸ ನೀಡಲಾಗುತ್ತಿಲ್ಲ ಎಂದು ಆರೋಪಿಸಲಾಗಿದೆ. ಜಿಲ್ಲೆಯ ಸುಮಾರು 15 ಗ್ರಾಮ ಪಂಚಾಯಿತಿಗಳಲ್ಲಿ ಕೆಲಸದ ಬೇಡಿಕೆ ಸಲ್ಲಿಸಿದ ಕಾರ್ಮಿಕರಿಗೆ ದಿನಗಳು ಕಳೆದರೂ ಉದ್ಯೋಗ ಒದಗಿಸಲಾಗುತ್ತಿಲ್ಲ ಎಂದು ಪ್ರತಿಭಟನಾಕಾರರು ಹೇಳಿದ್ದಾರೆ. ಈ ಕುರಿತು ಪಂಚಾಯಿತಿ ಹಾಗೂ ಜಿಲ್ಲಾ ಅಧಿಕಾರಿಗಳನ್ನು ಪ್ರಶ್ನಿಸಿದಾಗ ಈಗಾಗಲೇ 10 ಕಾಮಗಾರಿಗಳು ಮಾತ್ರ ಚಾಲ್ತಿಯಲ್ಲಿದ್ದು ಹೊಸ ಕಾಮಗಾರಿಗಳಿಗೆ ಅನುಮತಿ ಇಲ್ಲ ಎಂದು ಹೇಳಿ ಕಾರ್ಮಿಕರಿಗೆ ಕೆಲಸ ನಿರಾಕರಿಸಲಾಗುತ್ತಿದೆ ಎಂದು ಸಂಘಟನೆಯ ಮುಖಂಡರು ಆರೋಪಿಸಿದ್ದಾರೆ. ಇದಲ್ಲದೆ ಕಳೆದ 2.5 ತಿಂಗಳಿನಿಂದ ನರೇಗಾ ಕಾರ್ಮಿಕ ಕೂಲಿ ಹಣ ಪಾವತಿಯಾಗದೆ ಬಾಕಿ ಇದೆ. 7 ದಿನಗಳ ಒಳಗಾಗಿ ಕೂಲಿ ಹಣ ಕಾರ್ಮಿಕರ ಖಾತೆಗೆ ಜಮಾ ಮಾಡುವುದಾಗಿ ಕೇಂದ್ರ ಸರ್ಕಾರ ಹೇಳಿದರೂ ಅದು ಜಾರಿಗೆ ಬಂದಿಲ್ಲ ಎಂದು ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಮಸ್ಕಾರ, ನಮ್ಮ ಹೆಸರು ಮಾರೇಮ್ ಅಂತ. ರಾಯಚೂರು ಗ್ರಾಮೀಣ ಕೂಲಿಕಾರ್ಮಿಕ ಸಂಘಟನೆಯಿಂದ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಅನಿರ್ದಿಷ್ಟ ಹೋರಾಟ ಮಾಡ್ತಿದ್ವಿ. ಯಾಕಂದರೆ ಈಗ ನರೇಗಾ ಸರಿಯಾಗಿ ರೀತಿಯಲ್ಲಿ ಸಮರ್ಪಕವಾಗಿ ನಡೀತಾ ಇಲ್ಲ. ಒಂದು ಎಲ್ಲ ಕಡೆಗ ಬೇಸಿಗೆ ಇದೆ, ಆದರೆ ಎಲ್ಲ ಕಡೆ ಕೆಲಸ ಕೊಡ್ತಾ ಇಲ್ಲ. ಆಮೇಲೆ 4 ತಿಂಗಳಿಂದ ಜನ ಕೆಲಸ ಮಾಡಿದಂಥ ಜನಕ್ಕೆ ಕೂಲಿ ಪಾವತಿ ಆಗಿಲ್ಲ. ಆಮೇಲೆ ಬರೀ ಆನ್ಗೋಯಿಂಗ್ ಅಂತ ಹೇಳ್ತಾ ಇದ್ದಾರೆ, ಒಟ್ಟು ನಮಗೆ ಯಾವುದೇ ರೀತಿ ಕೆಲಸ ಕೊಡ್ತಿಲ್ಲ. ಅದಕ್ಕಾಗಿ ಅನಿರ್ದಿಷ್ಟವಾಗಿ ಇವತ್ತು ಹೋರಾಟ ಮಾಡ್ತಿದ್ದೀವಿ. ಎಲ್ಲ ಕೂಲಿ ಕಾರ್ಮಿಕರು ಈಗ ಬೇಸಿಗೆಯಲ್ಲಿ ಎಲ್ಲರೂ ಮನೆಯಲ್ಲೇ ಇರ್ತಾರೆ, ಆದರೆ ಯಾವುದೇ ರೀತಿಯ ನರೇಗಾ ಒಂದು ಬೇಸಿಗೆಯಲ್ಲೇ ಮಾಡುವಂಥ ಕೆಲಸ ಆಗಿರೋದ್ರಿಂದ ಯಾವುದೇ ರೀತಿ ಕೆಲಸ ಸಿಗ್ತಾ ಇಲ್ಲ. ಅದ್ರ ಸಂಬಂಧ 7 ತಾಲೂಕಿನಿಂದ ಇವತ್ತು ಎಲ್ಲ ಜನ ಸೇರಿ ಇವತ್ತು ಹೋರಾಟ ಮಾಡ್ತಾಯಿದ್ದೀವಿ. ಇದು ಈಗ ಜನ ನಿರ್ಧಾರ ಮಾಡೋಂಥದ್ದು. ನಾವು ಇಷ್ಟೇ ದಿನ ಅಂತ ಹೇಳಿಲ್ಲ. ನಮ್ಮ ಸಮಸ್ಯೆಗಳು ಭಾಳ ಇದ್ದಾವೆ. ಸುಮ್ಮನೆ ನಮಗೆ ಪೇಮೆಂಟ್ ಆಗಲ್ಲ, ಬೇರೆ ಹೊರಗಡೆ ಇದ್ದವ್ರಿಗೆಲ್ಲ ಪೇಮೆಂಟ್ ಆಗ್ತವೆ, ಆನ್ಗೋಯಿಂಗ್ ಇರ್ತಾವ. ಅಂದರೆ ಸಂಘಟನೆದವ್ರಿಗೆ ನಿಜವಾಗ್ಲೂ ಕೂಲಿ ಕಾರ್ಮಿಕರು ಕೆಲಸ ಮಾಡೋವಂಥವ್ರಿಗೆ ಅನ್ಯಾಯ ಆಗ್ತದೆ. ಯಾರು ಆರಾಮಿರೋರಿಗೆಲ್ಲ ಪೇಮೆಂಟ್ ಆಗ್ತಾಯಿದೆ, ಅವ್ರಿಗೆ ಕೆಲಸ ಸಿಗ್ತಾ ಇದೆ. ಆದರೆ ಜನ ಕರೆಕ್ಟಾಗಿ ಕೆಲಸ ಮಾಡುವಂಥ ಜನರಿಗೆ ಇವತ್ತು ಕೆಲಸ ಕೊಡೋಕೆ ಸರ್ಕಾರ ಏನಂತ ಅದು ಇದಂತ ಕೆಲವೊಂದು ಕಾನೂನುಗಳು ತರ್ತಾ ಇದೆ. ಏನೇನು ಆ್ಯಪ್ ಅಂತ ಬಂದಿದೆ, ಅದರಲ್ಲಿ ಕೆಲಸ ಕೊಟ್ಟು ನಾವು ಫೇಸ್ ಬರ್ತಾ ಇದೆ. ಭಾಳ ತೊಂದರೆ. ಒಂದು NMR ತೆಗಿಬೇಕಾದ್ರೆ 1 ಕೋಟಿ ಇಸ್ಬೇಕಾದ್ರೆ ಒಬ್ಬೊಬ್ರಿಗೆ ಫೇಸ್ ಅಂತ ಬಂದಿದೆ, ಆಧಾರ್ ಬೇಸ್ ಪೇಮೆಂಟ್ ಆಗ್ತಾ ಇದೆ. ಬಟ್ ಒಂದು ಆ್ಯಪನ್ನು ಸರಿಯಾಗಿ ರೀತಿ ನೆಟ್ವರ್ಕ್ ಬರ್ತಾ ಇಲ್ಲ NMR ತೆಗೆದ್ರು ಕೆಲವೊಂದು ಕಡೆ. ಹಂಗಾಗಿ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಆ್ಯಪ್ ಸಂಬಂಧ, ಕೂಲಿ ಸಂಬಂಧ ಮತ್ತು ಎಲ್ಲರಿಗೂ ಸರಿಯಾದ ರೀತಿ ಪೇಮೆಂಟ್ ಆಗಿಲ್ಲ. ಈ 3 ವಿಷಯಗಳು ಇಟ್ಕೊಂಡು ಇವತ್ತು ಹೋರಾಟ ಮಾಡ್ತಿದ್ವಿ. ನಮ್ಮ ಹೆಸರು ಮಾರೇಮ್ ಅಂತ, ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ, ರಾಯಚೂರು. ರಾಜ್ಯದಲ್ಲಿ 56,000ಕ್ಕೂ ಹೆಚ್ಚು ಸರ್ಕಾರಿ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯಲ್ಲಿ ಒಳ ಮೀಸಲಾತಿ ಅನ್ವಯಿಸಬೇಕೆಂದು ಆಗ್ರಹಿಸಿ ರಾಯಚೂರಿನಲ್ಲಿ ಬಂದ್ಗೆ ಕರೆ ನೀಡಲಾಗಿದೆ. ಒಳ ಮೀಸಲಾತಿ ಐಕ್ಯ ಸಮಿತಿ ಮಾರ್ಚ್ 11ರಂದು ರಾಯಚೂರು ಬಂದ್ ನಡೆಸಲು ಘೋಷಣೆ ಮಾಡಿದೆ. ರಾಯಚೂರಿನಲ್ಲಿ ಒಳ ಮೀಸಲಾತಿ ಐಕ್ಯ ಸಮಿತಿಯ ಸಂಚಾಲಕ ಎಂ ವಿರೂಪಾಕ್ಷಿ ಸುದ್ದಿಗಾರರೊಂದಿಗೆ ಮಾತನಾಡಿ, ರಾಜ್ಯ ಸರ್ಕಾರ 56,650 ಸರ್ಕಾರಿ ಹುದ್ದೆಗಳ ನೇಮಕಾತಿಯಲ್ಲಿ ಯಾವುದೇ ಕಾರಣಕ್ಕೂ ಒಳ ಮೀಸಲಾತಿ ಅನ್ವಯಿಸಲೇಬೇಕೆಂದು ಒತ್ತಾಯಿಸಿದರು. ನೇಮಕಾತಿ ಪ್ರಕ್ರಿಯೆ 56% ಮೀಸಲಾತಿ ಅನ್ವಯ ನಡೆಸಿದರೆ ರಾಜ್ಯಪಾಲರು ಸಹಿ ಮಾಡಿದಂತೆ 6:5 ಅನುಪಾತದಲ್ಲಿ ಒಳ ಮೀಸಲಾತಿ ಜಾರಿಗೆ ತರಬೇಕು. ಒಂದು ವೇಳೆ 50% ಮೀಸಲಾತಿ ವ್ಯಾಪ್ತಿಯಲ್ಲಿ ನೇಮಕಾತಿ ನಡೆಸಿದರೆ 5:50 ಅನುಪಾತದ ಮೇಲೆ ಒಳ ಮೀಸಲಾತಿ ಅನುಸರಿಸಬೇಕೆಂದು ಅವರು ಹೇಳಿದರು. ರಾಜ್ಯ ಸರ್ಕಾರ ಒಳ ಮೀಸಲಾತಿ ವಿಷಯದಲ್ಲಿ ಗೊಂದಲ ಸೃಷ್ಟಿಸಿ ಒಂದು ಸಮಾಜದ ಮೇಲೆ ಕಳಂಕ ಹಾಕಲು ಪ್ರಯತ್ನಿಸುತ್ತಿದೆ ಎಂದು ವಿರೂಪಾಕ್ಷಿ ಆರೋಪಿಸಿದರು. ಎರಡೂ ಸದನಗಳಲ್ಲಿ ಒಪ್ಪಿ ರಾಜ್ಯಪಾಲರ ಸಹಿ ಆದ ನಂತರ ಕೂಡ ದಿನಾಂಕ 26ರಂದು ಸರ್ಕಾರ ಸುಮಾರು 50,432 ಹುದ್ದೆಗಳನ್ನ ಅಡೇ ಮೀಸಲಾತಿ ಒಳಗಡೆ ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದನ್ನ ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಒಳ ಮೀಸಲಾತಿ ಹೋರಾಟಗಾರರು ಹಲವಾರು ರೀತಿಯ ಹೋರಾಟಗಳು, ಬಂದ್ಗಳು, ಮಂಜಿನ ಮೆರವಣಿಗೆಗಳು ಮೇಲೆ ಪ್ರಭಾವ ಬೀರ್ತಕ್ಕಂಥ ಎಲ್ಲ ಹೋರಾಟಗಳನ್ನ ನಾವು ಮಾಡ್ತಾ ಇದ್ದೀವಿ.
ಬಹಳ ಮುಖ್ಯವಾಗಿ ಸರ್ಕಾರವನ್ನೇ ದಿಕ್ಕು ತಪ್ಪಿಸ್ತಕ್ಕಂಥ ಒಂದು ತಂತ್ರಗಾರಿಕೆ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಮತ್ತು ಅಲ್ಲಿರ್ತಕ್ಕಂಥ ಸರ್ಕಾರದ ಕಾರ್ಯದರ್ಶಿಗಳು, ಉಸ್ತುವಾರಿ ಕಾರ್ಯದರ್ಶಿಗಳು ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಸಂಪುಟ ಸಭೆಗಳಲ್ಲಿ ನೇರವಾಗಿ ಮುಖ್ಯಮಂತ್ರಿಗಳೇ ಮಂತ್ರಿಗಳ ಮೇಲೆ ಗರಂ ಆಗಿರ್ತಕ್ಕಂಥದ್ದು. ಎಷ್ಟು ಸಲ ಈ ಸಭೆಗಳನ್ನು ಮಾಡಿ ನನ್ನ ಅವಮಾನಕ್ಕೀಡು ಮಾಡ್ತಿರತಕ್ಕಂಥ ಒಂದು ಮಾತನ್ನು ಹೇಳಿರ್ತಕ್ಕಂಥದ್ದು ಮಾರ್ಮಿಕವಾಗಿ. ಮತ್ತೆ ಮುಂದಿನ ಸಭೆಯಲ್ಲಿ ಒಳ ಮೀಸಲಾತಿ ಬಗ್ಗೆ ಚರ್ಚೆ ಮಾಡೋಣ ಅನ್ನತಕ್ಕಂಥದ್ದು. ಇದು ಏನು 56,000 ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಮರಣ ಶಾಸನ ಬರೆದಿರ್ತಕ್ಕಂಥದ್ದು. ಇದನ್ನ ಖಂಡಿಸಿ ನಾವುಗಳು 6ನೇ ತಾರೀಕಿಗೆ ಒಂದು ಹೋರಾಟವನ್ನ ಮಾಡಿ ಇಡೀ ರಾಜ್ಯದಾದ್ಯಂತ ತಹಸೀಲ್ದಾರ್ಗಳ ಮೂಲಕ ಮನವಿ ಪತ್ರವನ್ನು ಸರ್ಕಾರಕ್ಕೆ ಸಲ್ಲಿಸಿದ್ವಿ. ಇದಾದ ನಂತರ 11ನೇ ತಾರೀಕಿಗೆ ಬಹಳ ದೊಡ್ಡ ಮಟ್ಟದ ಒಂದು ಐತಿಹಾಸಿಕವಾದಂತಹ ಬಂದ್ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ನಿರಂತರವಾಗಿ ಪದವೀಧರರ ಸಭೆಗಳು, ವಿದ್ಯಾರ್ಥಿಗಳ ಸಭೆಗಳು, ಯುವಕರ ಸಭೆಗಳು, ಎಲ್ಲ ಸಂಘ ಸಂಸ್ಥೆಗಳು, MRHS, DSSಗಳು, ಯುವಕ ಮಂಡಳಿಗಳು, ಎಲ್ಲ ಸಭೆಗಳು, ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಸಭೆಗಳು, ಗ್ರಾಮಾಂತರದ ನಾಯಕರುಗಳು ಮತ್ತು ಕಾರ್ಯಕರ್ತರ ಸಭೆಗಳನ್ನು ಮಾಡಿ ಸುಮಾರು 10,000ಕ್ಕೂ ಮೇಲ್ಪಟ್ಟು ಜನರನ್ನ ಸೇರಿಸಬೇಕು. ಇಡೀ ಸರ್ಕಾರನೇ ರಾಯಚೂರು ಕಡೆ ನೋಡ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡಬೇಕಂತಕ್ಕಂಥ ನಿಟ್ಟಿನಲ್ಲಿ ಒಳ ಮೀಸಲಾತಿಯ ಎಲ್ಲಾ ಹೋರಾಟಗಾರರು ರಾಯಚೂರಿನಲ್ಲಿ ಒಳ ಮೀಸಲಾತಿ ವರದಿ ವಿರುದ್ಧ ಛಲವಾದಿ ಮಹಾಸಭಾ ಆಕ್ರೋಶ ವ್ಯಕ್ತಪಡಿಸಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಪತ್ರ ಸಲ್ಲಿಸಿ ಹಲವು ಪ್ರಶ್ನೆಗಳು ಎತ್ತಿದೆ. ರಾಯಚೂರು ನಗರದಲ್ಲಿ ಛಲವಾದಿ ಮಹಾಸಭಾ ರಾಯಚೂರು ಘಟಕದ ಪದಾಧಿಕಾರಿಗಳು ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿಗಳ 101 ಸಮುದಾಯಗಳ ಶಿಕ್ಷಣ ಹಾಗೂ ಉದ್ಯೋಗ ಸಂಬಂಧಿತ ಒಳ ಮೀಸಲಾತಿ ಕುರಿತು ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಿದ್ಧಪಡಿಸಿರುವ ಸಮೀಕ್ಷಾ ವರದಿಯಲ್ಲಿ ಹಲವು ಅವೈಜ್ಞಾನಿಕ ಅಂಶಗಳು ಮತ್ತು ಲೋಪದೋಷಗಳಿವೆ ಎಂದು ಆರೋಪಿಸಿದರು. ಮೂಲ ನಿವಾಸಿಗಳಾದ ಆದಿ ದ್ರಾವಿಡ, ಆದಿ ಕರ್ನಾಟಕ ಹಾಗೂ ಆದಿ ಆಂಧ್ರ ಪಂಗಡಗಳಿಗೆ ಸೇರಿದ ಬಲಗೈ 19 ಸಮುದಾಯಗಳಿಗೆ ಈ ವರದಿ ಸಾಮಾಜಿಕ, ಶೈಕ್ಷಣಿಕ ಹಾಗೂ ಆರ್ಥಿಕವಾಗಿ ಅನ್ಯಾಯವಾಗುವ ಸಾಧ್ಯತೆ ಇದೆ ಎಂದು ಅವರು ತಿಳಿಸಿದರು. ಇದೇ ವೇಳೆ ರಾಜ್ಯ ಸರ್ಕಾರ ಮೀಸಲಾತಿ ಪ್ರಮಾಣವನ್ನು 56% ಹೆಚ್ಚಿಸಿರುವ ವಿಚಾರವನ್ನು ಉಲ್ಲೇಖಿಸಿದ ಸಂಘಟನೆ, ಸಂವಿಧಾನದ ಪ್ರಕಾರ 50% ಮಿತಿಯನ್ನು ಮೀರಿರುವುದಿಲ್ಲ ಎಂದು ಘನ ಉಚ್ಚ ನ್ಯಾಯಾಲಯ ತಡೆಯಾಜ್ಞೆ ನೀಡಿರುವುದನ್ನು ಗಮನಕ್ಕೆ ತಂದರು. ರಾಜ್ಯಪಾಲರ ಅಂಕಿತ ಪಡೆಯುವ ಮುನ್ನ ಹಾಗೂ ಒಳ ಮೀಸಲಾತಿ ಮಸೂದೆ ಕಾಯ್ದೆಯಾಗಿ ಜಾರಿಯಾಗುವ ಮೊದಲೇ ಕೆಲವು ಸರ್ಕಾರಿ ಇಲಾಖೆಗಳು ಪರಿಶಿಷ್ಟ ಜಾತಿಯೊಳಗೆ ಪ್ರವರ್ಗ ಎ, ಪ್ರವರ್ಗ ಬಿ ಮತ್ತು ಪ್ರವರ್ಗ ಸಿ ಎಂದು ವರ್ಗೀಕರಿಸಿ ನೇಮಕಾತಿ ಪ್ರಕ್ರಿಯೆಯಲ್ಲಿ ಬದಲಾವಣೆ ಮಾಡುತ್ತಿರುವುದು ರೋಸ್ಟರ್ ಬಿಂದುಗಳಲ್ಲಿ ಗೊಂದಲಕ್ಕೆ ಕಾರಣವಾಗುತ್ತಿದೆ ಎಂದು ಆರೋಪಿಸಿದರು. ಛಲವಾದಿ ಮಹಾಸಭಾ ಜಿಲ್ಲಾ ಘಟಕದ ರಾಯಚೂರು ವತಿಯಿಂದ ಏನು ಈ ಹೋರಾಟವನ್ನು ಹಮ್ಮಿಕೊಂಡಿದ್ವಿ, ಈ ಹೋರಾಟದ ಉದ್ದೇಶ ಇಷ್ಟೇ. ಏನು ಸರ್ಕಾರ ರೋಸ್ಟರ್ ಬಿಂದಿನಲ್ಲಿ ಏನು ಖಾಲಿ ಇರುವಂಥ ಹುದ್ದೆಗಳನ್ನು ತುಂಬ್ತಾ ಇದ್ದಾರೆ, ಆ ಹುದ್ದೆಗಳು ತುಂಬುವಂಥ ಸಂದರ್ಭದಲ್ಲಿ ನಮ್ಮ ಈ ಒಳ ಮೀಸಲಾತಿಯಲ್ಲಿ ಏನು ನೀವು ಮಾರ್ಪಾಡು ಮಾಡಿ ABC ಮಾಡಿದ್ರಿ, ಅದರಲ್ಲಿ ನಮಗೆ B ಗುಂಪಿಗೆ ಅನ್ಯಾಯ ಆಗುತ್ತೆ. ಅದನ್ನು ಸರಿಪಡಿಸೋ ತನಕ ಅದನ್ನು ಯಥಾ ಪ್ರಕಾರ ಹಳೆ ಮೀಸಲಾತಿ ಅಡಿಯಲ್ಲೇ ಏನು ನೀವು ಸರ್ಕಾರದ ಖಾಲಿ ಇರುವಂಥ ಹುದ್ದೆಗಳನ್ನ ಏನಾದರೂ ತುಂಬ್ತಾ ಇದ್ದೀರಾ ಅಂದರೆ ಆ ಹಳೆ ಮೀಸಲಾತಿ ಅನ್ವಯ ಶೇಕಡ ಏನು ನಮ್ಮ 101 ಜಾತಿಗೆ SC ಸಮುದಾಯಗಳಿಗೆ 101 ಜಾತಿಗಳಿಗೆ 15% ಏನು ಮೀಸಲಾತಿ ಇದೆ, ಆ ಮೀಸಲಾತಿ ಅಡಿಯಲ್ಲೇ ತುಂಬಿ ಎಲ್ಲ ಸಮುದಾಯಗಳಿಗೆ ನ್ಯಾಯಯುತವಾದಂಥ ಒಂದು ಹಕ್ಕನ್ನು, ನ್ಯಾಯಯುತವಾದಂಥ ಪಾಲನ್ನು ಕೊಡಿ ಅನ್ನುವಂಥ ಉದ್ದೇಶ ಇಟ್ಕೊಂಡು ನಾವು ಇವತ್ತು ಹೋರಾಟ ಮಾಡ್ತಿದ್ವಿ. ನಮ್ಮ ಹೋರಾಟ ನಮ್ಮ ಹಕ್ಕಿನ ಒಂದು ಪ್ರತಿಪಾದನೆ ಹೊರತಾಗಿ ಯಾವುದೇ ಇನ್ನೊಂದು ಸಮುದಾಯದ ವಿರುದ್ಧ ಅಲ್ಲ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಬಯಸ್ತೀವಿ. ತಮ್ಮ ಹೆಸರು ಸರ್? ನನ್ನ ಹೆಸರು ತಿಮ್ಮಣ್ಣ ಬಾಗವಾಡ. ಮತ್ತೆ 2005 ಏನು
ರಾಯಚೂರು ಶಾಖೋತ್ಪನ್ನ ವಿದ್ಯುತ್ ಕೇಂದ್ರದ ವಿವಿಧ ವಿಭಾಗಗಳಲ್ಲಿ ಗುತ್ತಿಗೆ ಆಧಾರದಲ್ಲಿ ಕಳೆದ 10 ರಿಂದ 25 ವರ್ಷ ಸೇವೆ ಸಲ್ಲಿಸಿದ ಗುತ್ತಿಗೆ ಕಾರ್ಮಿಕರ ಶಾಸನಬದ್ಧ ಬೇಡಿಕೆ ಈಡೇರಿಸದಿದ್ದರೆ 13ರಂದು ಆರ್ಟಿಪಿಎಸ್ ಬಂದ್ ಮುಷ್ಕರ ನಡೆಸಲಾಗುತ್ತದೆ ಎಂದು ಆರ್ಟಿಪಿಎಸ್ ಗುತ್ತಿಗೆ ಕಾರ್ಮಿಕರ ಸಂಘಗಳ ಜಂಟಿ ಹೋರಾಟ ಸಮಿತಿ ಎಚ್ಚರಿಸಿದೆ. ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಜಂಟಿ ಸಮಿತಿ ಅಧ್ಯಕ್ಷರಾದ ಅಯ್ಯಣ್ಣ ಮಹಾಮನಿ ಅವರು ಈಗಾಗಲೇ 15 ದಿನಗಳ ನೋಟಿಸ್ ಜಾರಿಗೊಳಿಸಲಾಗಿದೆ. ಮುಷ್ಕರಕ್ಕೆ ಸಂಬಂಧಿಸಿದ ನೋಟಿಸ್ ಜಾರಿಗೊಳಿಸಿದರೂ ಇಲ್ಲಿಯವರೆಗೂ ಚರ್ಚೆಗೆ ಯಾವ ಸಭೆ ಕರೆದಿಲ್ಲ. ಎಲ್ಲ ಕಾರ್ಮಿಕರು ಕಾಯಂ ಸ್ವರೂಪದ ಕೆಲಸ ಕಾರ್ಯಗಳನ್ನು ನಿರ್ವಹಿಸುತ್ತಿದ್ದಾರೆ. ಆದ್ದರಿಂದ 10 ರಿಂದ 25 ವರ್ಷ ಕಳೆದರೂ ಇವರ ಸೇವೆಯನ್ನು ಕಾಯಂಗೊಳಿಸುತ್ತಿಲ್ಲ. ಆರ್ಟಿಪಿಎಸ್ನ ಅಧಿಕಾರಿಗಳಿಗೆ ನಿರಂತರವಾಗಿ ಮನವಿ ನೀಡಿದರೂ ಈ ಬಗ್ಗೆ ಪ್ರಕ್ರಿಯೆ ಇಲ್ಲ. ಆರ್ಟಿಪಿಎಸ್ನಲ್ಲಿ ಕಾರ್ಯನಿರ್ವಹಿಸಿಕೊಂಡು ಬಂದಿರತಕ್ಕಂಥ ಗುತ್ತಿಗೆ ಕಾರ್ಮಿಕರು ಬಹುತೇಕ 10 ರಿಂದ 25 ವರ್ಷಗಳಿಂದ ನಿರಂತರವಾಗಿ ಕಾಯಂ ಸ್ವರೂಪದ ಕೆಲಸ ಮಾಡಿಕೊಂಡು ಹೋಗ್ತಿರ್ತಕ್ಕಂಥ ಕಾರ್ಮಿಕರಾಗಿರ್ತಕ್ಕಂಥದ್ದು. ಜೊತೆಗೆ ಆ ಒಂದು ಕಾರ್ಯೋನ್ಮುಖವಾಗಿರ್ತಕ್ಕಂಥ ಕಾರ್ಮಿಕರಲ್ಲಿ ಬಹುತೇಕ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದ ವರ್ಗದವರು ಬಹುತೇಕ ಕಾರ್ಮಿಕರು ಕೆಲಸ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು. ನಾವು ಸಂಘದ ಒತ್ತಾಸೆ ಏನಿದೆ ಅಂತಂದ್ರೆ ಶಾಸನಬದ್ಧ ಬೇಡಿಕೆಗಳು ಕಡ್ಡಾಯವಾಗಿ ಕೊಡ್ತಕ್ಕಂಥದ್ದಾಗಬೇಕು. ಇವತ್ತು ವಿಷಯ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಗಳು ನಡೀತಾ ಇದೆ. ಅದರಲ್ಲೂ ನಮ್ಗೆ ಗೊತ್ತಿದೆ, ಈ ಹಿಂದೆ ಕೂಡ ಪ್ರತಿವಾದ ಮಾಡಿದ್ವಿ. ಆರ್ಟಿಪಿಎಸ್ ನಲ್ಲಿ ಕಾಂಟ್ರಾಕ್ಟ್ ಲೇಬರ್ ಅಡ್ವೈಸರಿ ರಿಪೋರ್ಟ್ ಆಧಾರಿತವಾಗಿ ಕಾಂಟ್ರಾಕ್ಟ್ ಪದ್ಧತಿಯನ್ನ ರದ್ದುಗೊಳಿಸತಕ್ಕಂಥದ್ದು ನಮಗೆ ಚಾಲ್ತಿಯಲ್ಲಿ ಇರ್ತಕ್ಕಂಥ ಒಂದು ಸಂಗತಿ. ಆ ಹಿನ್ನೆಲೆಯಲ್ಲಿ ಯಾಕೆ ರದ್ದು ಮಾಡಿದಂತಂದ್ರೆ ಇವೆಲ್ಲ ಕಾಯಂ ಸ್ವರೂಪದ, ವಿಶೇಷವಾಗಿ ಕೋರ್ ಮತ್ತು ಕ್ಯಾಶ್ ಹ್ಯಾಂಡಿಂಗ್ ಪ್ರೊಸೆಸ್ ನಲ್ಲಿ ಇರ್ತಕ್ಕಂಥ ಕಾರ್ಮಿಕರಿಗೆ ಕಾಯಂ ಸ್ವರೂಪದ ಕೆಲಸ ಹಿನ್ನೆಲೆಯಲ್ಲಿ ಸರ್ವಿಸ್ ರೆಗ್ಯುಲೇಷನ್ ಮಾಡ್ತಕ್ಕಂಥದ್ದು. ಜಾನ್ ಮೈಕಲ್ ಕುನ್ನಾ ಸೋಪಾಳ್ ಹೈಕೋರ್ಟ್ ರಿಟೈರ್ಡ್ ಜಡ್ಜ್ ಸಾಹೇಬರು ಮಾಂಡಲ್ ಸಮಿತಿಯ ಚೇರ್ಮನ್ ಆಗಿರ್ತಕ್ಕಂಥವ್ರು ಕೂಡ ಇದನ್ನ ಗಮನಕ್ಕೆ ತಂದಿರ್ತಕ್ಕಂಥದ್ದು. ಅನೇಕ ಮನೆಗಳನ್ನು ಈ ಹಿನ್ನೆಲೆಯಲ್ಲಿ ನಾವು ಸಲ್ಲಿಸ್ತಾ ಬಂದಿದ್ದೇವೆ. ಇವತ್ತು ರಾಜ್ಯ ಸರ್ಕಾರಕ್ಕೆ, ವಿಶೇಷವಾಗಿ ಇಂಧನ ಸಚಿವರಿಗೆ 2 ಸಲ ಬಂದು ಹೋಗಿದ್ದಾವೆ, 3 ಸಲ ಬಂದು ಹೋಗಿದ್ದಾವೆ. ಮಾನ್ಯ ಸಚಿವರಿಗೆ ನಾವು ಸನ್ಮಾನ ಮಾಡಿಬಿಟ್ಟು ನಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ನಾವು ಮನವಿಯನ್ನು ಕೂಡ ಕೊಡ್ತಾ ಬಂದಿದ್ದೇವೆ. ಜೊತೆಗೆ ಸ್ಥಳೀಯವಾಗಿರ್ತಕ್ಕಂಥ ಸಮಸ್ಯೆಗಳು, ಬೇಡಿಕೆಗಳು, ಶಾಸನಬದ್ಧ ಬೇಡಿಕೆಗಳನ್ನು ಹೇಳ್ತಾ ಇದ್ದೀವಿ. ಅವೆಲ್ಲ ಅಳವಡಿಸಿಕೊಳ್ಬೇಕು, ಚಾಲ್ತಿಯಲ್ಲಿ ತರಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಮನವಿಯನ್ನು ಕೊಡ್ತಾ ಬಂದಿದ್ದೇವೆ. ಆದ್ರೆ ಏನಾಗ್ತಾ ಇದೆ, ಯಾವ ಒಂದು ಮನವಿಗಳನ್ನು ಕೂಡ ಮನವಿ ಕೊಡ್ತಕ್ಕಂಥ ಒಂದು ಚರ್ಚೆ ಮಾಡತಕ್ಕಂಥ ಒಂದು ಅವಕಾಶ ಒದಗಿಸದೇ ಇರತಕ್ಕಂಥದ್ದು. ಇವತ್ತು ಕೆಪಿಸಿ ಎಂಡಿ ಆಗಿರ್ಬೋದು, ರಾಜ್ಯ ಮಟ್ಟದ ಇಂಧನ ಸಚಿವರಾಗಿರ್ಬೋದು, ಅಫ್ಕೋರ್ಸ್ ನಮ್ಮ ಲೇಬರ್ ಮಿನಿಸ್ಟರ್ ಸಾಕಷ್ಟು ಸಂದರ್ಭದಲ್ಲಿ ನಮಗೆ ಆಹ್ವಾನಿಸಿಬಿಟ್ಟು ನಮ್ಮ ಬೇಡಿಕೆಗಳನ್ನ ಮನ್ನಣೆ ಮಾಡತಕ್ಕಂಥ ಹಿನ್ನೆಲೆಯಲ್ಲಿ ಚರ್ಚೆ ಮಾಡಿರ್ತಕ್ಕಂಥದ್ದು ನಾವು ಕಾಣಿಸುತ್ತಾ ಇದ್ದೇವೆ. ಏನ್ ಚರ್ಚೆ ಮಾಡಿರ್ತಕ್ಕಂಥದ್ದು ಪ್ರೊಸೀಡಿಂಗ್ಸ್ ದಾಖಲೆ ಮಾಡ್ಲಿಕ್ಕಾಗ್ತಾ ಇಲ್ಲ ರಾಜ್ಯ ಸರ್ಕಾರದ ಮಟ್ಟದಲ್ಲಿ. ಇನ್ನೊಂದು ದುರಂತನೇ ಇದು. ಯಾಕಂತಂದ್ರೆ ಕೆಲವೊಂದು ವಿಷಯಗಳಲ್ಲಿ ಏನ್ ಚರ್ಚೆ ಆಗ್ತಕ್ಕಂಥದ್ದು ದಾಖಲೆಯಲ್ಲಿ ಪ್ರೊಸೀಡಿಂಗ್ಸ್ ಆಗ್ತಕ್ಕಂಥದ್ದು ಬಹಳ ಅವಶ್ಯ ಇದೆ. ಇಂಥ ಒಂದು ವ್ಯವಸ್ಥೆ ಹಿನ್ನೆಲೆಯಲ್ಲಿ ಇಲ್ಲಿ ಕೂಡ ಅಷ್ಟೇ ಏನ್ ಬೇಡಿಕೆಗಳಿದಾವೆ ನಾವು ಕೊಡ್ತಾ ಬಂದಿದ್ದೀವಿ. ಅದರ ಚರ್ಚೆ ಜಂಟಿ ಸಭೆ ಮುಖಾಂತರ ನಿವಾರಣೆ ಮಾಡ್ತಕ್ಕಂಥ ವಿಷಯಗಳಾಗಿದ್ದಾವೆ. ಉದಾಹರಣೆ ಹೇಳ್ತೀನಿ, ನಮಗೆ ಶಾಸನಬದ್ಧ ಬೇಡಿಕೆಗಳು ಉದಾಹರಣೆಗೆ ನಮ್ಮ ಲೀಡರ್ ಹೇಳ್ತಾರೆ, ಬೋನಸ್ ಆಗಿರ್ಬೋದು, ESI, PF ಮತ್ತು ವರ್ಷಗಟ್ಟಲೆ ಕೊಡ್ತಕ್ಕಂಥ ಇಂಪ್ಲಿಮೆಂಟ್ಸ್ ಆಗಿರ್ಬೋದು. ಬಹುಮುಖ್ಯ ಏನ್ ನಾವು ಪಾಪ ಮಹಿಳೆಯರು ನಮ್ಮ ಅರ್ಥಗಳು ನೋಡ್ತಾ ಇದ್ದೀವಿ, ಗ್ರಾಚ್ಯುಟಿ ಸಂಬಂಧಪಟ್ಟಂತೆ ಡಿಸ್ಟೆನ್ಸ್ ಬಂದಂತೆ ಸ್ಟ್ಯಾಟ್ಯೂಟರಿ ಬೆನಿಫಿಟ್. ರಾಯಚೂರು ಜಿಲ್ಲೆಯಲ್ಲಿ ಅಕ್ಷರ ಆವಿಷ್ಕಾರ ಯೋಜನೆಯ ಅತಿಥಿ ಶಿಕ್ಷಕರಿಗೆ ಹಲವು ತಿಂಗಳಿಂದ ಗೌರವಧನ ಬಿಡುಗಡೆ ಆಗದೇ ಇರುವುದನ್ನು ಖಂಡಿಸಿ ಎಐಡಿವೈಒ ಸಂಘಟನೆ ಒತ್ತಾಯಿಸಿದೆ. ಅತಿಥಿ ಶಿಕ್ಷಕರ ಬಾಕಿ ಗೌರವಧನವನ್ನು ಕೂಡಲೇ ಬಿಡುಗಡೆ ಮಾಡುವಂತೆ ಜಿಲ್ಲಾ ಅಧಿಕಾರಿಗಳ ಮೂಲಕ ಕೆಕೆಆರ್ಡಿಬಿ ಅಧ್ಯಕ್ಷರಿಗೆ ಮನವಿ ಸಲ್ಲಿಸಲಾಗಿದೆ. ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಅಡಿಯಲ್ಲಿ ನಡೆಯುತ್ತಿರುವ ಅಕ್ಷರ ಆವಿಷ್ಕಾರ ಯೋಜನೆಯಡಿ ಸರ್ಕಾರಿ ಶಾಲೆಗಳಲ್ಲಿ ಆರಂಭವಾಗಿರುವ ಎಲ್ಕೆಜಿ, ಯುಕೆಜಿ ಹಾಗೂ ಬೈಲಿಂಗ್ವಲ್ ತರಗತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅತಿಥಿ ಶಿಕ್ಷಕರು ಹಾಗೂ ಆಯಗಳಿಗೆ ಜೂನ್ ತಿಂಗಳಿಂದ ಇಂದಿನವರೆಗೆ ಗೌರವಧನ ಪಾವತಿಯಾಗಿಲ್ಲ. ಇದರಿಂದಾಗಿ ಹಲವಾರು ಶಿಕ್ಷಕರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಆರೋಪಿಸಲಾಗಿದೆ. ಸರ್ ಪ್ರಸ್ತುತ ಅತಿಥಿ ಶಿಕ್ಷಕರಿಂದ 15,000 ಕೂಡ ಕೇಳಿದ್ದೀನಿ. ಫಸ್ಟ್ ಬಂದವರಿಗೆ 12,000 ಕೊಟ್ಟರು, ಈ ಹೋದ ವರ್ಷ ಕಳೆದ ವರ್ಷ ಮಾಡಿದವರಿಗೆ 10,000 ಕೊಡ್ತೀನಿ ಅಂತಾರೆ. ಯಾವ
ಎಲ್ಲರಿಗೂ ಅಂತ ಆಗಿತ್ತು ಸರ್. ಲಾಸ್ಟ್ ಬಜೆಟಲ್ಲಿ ಹೇಳಿದ್ರು ಸರ್. ಲಾಸ್ಟ್ ಬಜೆಟಲ್ಲಿ ಹೇಳಿದ್ರು ಸರ್. ಪ್ರಸ್ತುತ ಅತಿಥಿ ಶಿಕ್ಷಕರಿಂದ 18,000 ಕೊಡೋಕೆ ಹೇಳಿದ್ದೀನಿ. ಜಿಲ್ಲಾ ಚಲುವಾದಿ ಮಹಾಸಭಾ ಅಧ್ಯಕ್ಷರು ಸೇರಿದಂತೆ ಎಲ್ಲ ಪದಾಧಿಕಾರಿಗಳನ್ನು ಬೈಲ ನಿಯಮಗಳನ್ನು ಸದಸ್ಯರ ಸಭೆ ಅಥವಾ ಚುನಾವಣೆ ಮೂಲಕ ಆಯ್ಕೆ ಮಾಡುವಂತೆ ಚಲುವಾದಿ ಮಹಾಸಭಾ ಜಿಲ್ಲಾ ಅಧ್ಯಕ್ಷರಾದ ಕೆ ನಾಗಲಿಂಗಸ್ವಾಮಿ ಒತ್ತಾಯಿಸಿದರು. ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ರಾಜ್ಯ ಅಧ್ಯಕ್ಷರಾದ ವಾಣಿ ಶಿವರಾಮ್ ಅವರು ಏಕಪಕ್ಷವಾಗಿ ಅಧ್ಯಕ್ಷರ ನೇಮಕಾತಿಯನ್ನು ವಿರೋಧಿಸಲಾಗುತ್ತದೆ. ನಾನು ಜಿಲ್ಲಾ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆಯಾದ ಸಂದರ್ಭದಲ್ಲಿ ಸರ್ವಾನುಮತದಿಂದ ನೇಮಕ ಮಾಡಲಾಗಿತ್ತು. ಚಲುವಾದಿ ಮಹೋತ್ಸವ ವಾಣಿ ಶಿವರಾಮ್ ಅವರ ಅಭಿಮಾನಿ ಬಳಗದವಲ್ಲ, ಇದು ಚಲುವಾದಿ ಮಹಾಸಭಾವಾಗಿದೆ. ಬೈಲ ಅನ್ವಯ ಜಿಲ್ಲಾ ಸಮಿತಿಯನ್ನು ರಚಿಸಬೇಕು, ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯನ್ನು ಕೈಗೊಳ್ಳಬೇಕು. ಈ ಹಿಂದೆ ರಾಜ್ಯ ಸಮಿತಿಯ ಸಭೆಯಲ್ಲಿಯೇ ನೇರವಾಗಿ ಎಂ ವಸಂತ್ ಅವರ ವಿರುದ್ಧ ಧ್ವನಿ ಎತ್ತಲಾಗಿತ್ತು. ಅವರನ್ನು ಕೂಡಲೇ ರಾಜ್ಯ ಸಮಿತಿಯಿಂದ ತೆಗೆಯಬೇಕು ಮತ್ತು ರಾಜ್ಯ ಸಮಿತಿಯು ಜಿಲ್ಲೆಯಲ್ಲಿ ಸಭೆ ನಡೆಸಿ ಎಲ್ಲರ ಒಮ್ಮತದ ಅಭಿಪ್ರಾಯದಂತೆ ಸಮಿತಿ ರಚಿಸಬೇಕೆಂಬ ಬೇಡಿಕೆ ಮಂಡಿಸಲಾಗಿತ್ತು. ರಾಯಚೂರು ಜಿಲ್ಲೆ ಅತಿ ಹೆಚ್ಚು ಸದಸ್ಯತ್ವವನ್ನು ಹೊಂದಿದ ಜಿಲ್ಲೆಯಾಗಿದೆ. ಎಲ್ಲರ ಅಭಿಪ್ರಾಯಗಳನ್ನು ಕಡೆಗಣಿಸಿ ಅಂತ ನಾವು ಇಲ್ಲಿ ಪತ್ರಿಕಾಗೋಷ್ಠಿಗೆ ಬಂದಿಲ್ಲ. ನಾವೀಗಾಗಲೇ 2-3 ಸಭೆಗಳು ನಡೆದಾಗ ರಾಜ್ಯದಲ್ಲಿ ಮತ್ತು ಜಿಲ್ಲೆಯಲ್ಲಿ ಸಮುದಾಯದ ಜನರ ಮುಂದೆ ನಾವು ಸ್ಪಷ್ಟವಾಗಿ ಹೇಳಿದ್ವಿ, ಬೇರೆ ಯಾರನ್ನಾದರೂ ಆಯ್ಕೆ ಮಾಡಿ ಒಮ್ಮತದಿಂದ ಸಮಾಜ ಒಪ್ಪಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಅಂತ ಹೇಳಿದ್ವಿ. ಹಾಗೆಯೇ ನಾವು ಈಗ ಆಯ್ಕೆ ಮಾಡಿದ ನಾವೇ ನೇಮಕ ಆದೇಶ ಕೊಟ್ಟರು ಅವರಿಗೆ ಇರೋದಿಲ್ಲ, ನೇಮಕ ಮಾಡಿ ಕೊಟ್ಟಿರೋದು ತಪ್ಪು ಅಂತ ಹೇಳ್ತಿದ್ವಿ. ರಾಜ್ಯಾಧ್ಯಕ್ಷರಾದ ವಾಣಿ ಶಿವರಾಮ್ ಅವರು ನಾವು ಹೇಳ್ತಾ ಇದ್ದೀವಿ, ನಾವು ಈ ಹಿಂದೆ ನಮ್ಮನ್ನು ಅಧ್ಯಕ್ಷರನ್ನಾಗಿ ಮಾಡುವಾಗ ಸಮಾಜದ ರಾಯಚೂರು ಜಿಲ್ಲಾ ಸೇರಿದಂತೆ ಇಡೀ ಎಲ್ಲ ತಾಲೂಕುಗಳಲ್ಲಿ ಸಭೆ ನಡೆಸಿ ಎಲ್ಲರ ಒಂದು ಒಮ್ಮತದ ಅಭಿಪ್ರಾಯದ ಮೇಲೆ ಕೆ ಶಿವರಾಮಣ್ಣವರು ಅವತ್ತು ರಾಯಚೂರು ಜಿಲ್ಲಾ ಸಮಿತಿಯನ್ನು ಆಯ್ಕೆ ಮಾಡಿದ್ದೀವಿ. ಈಗಾಗಲೇ ಇನ್ನು ಕಾಪಿ ನಮಗೆ ಕೊಡ್ತೀವಿ, ಅವರ ಆದೇಶಗಳೇ ಇದೆ. ಎಲ್ಲರ ಸಮ್ಮುಖದಲ್ಲಿ ಬಹಳ ಮುಖ್ಯವಾಗಿ ನಾವು 2,100 ರೂಪಾಯಿ ಕೊಟ್ಟು ರಾಜ್ಯದಲ್ಲೇ ಅತಿ ಹೆಚ್ಚು ಸದಸ್ಯತ್ವ ಇರತಕ್ಕಂಥ ಜಿಲ್ಲೆ ಯಾವುದಾದ್ರಿದ್ರೆ ಅದು ಚಲುವಾದಿ ಮಹಾಸಭಾ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಹೆಚ್ಚು ಸದಸ್ಯತ್ವ ಇದೆ. ಅಂತ ಒಂದು ಸದಸ್ಯತ್ವ ಹೊಂದಿರತಕ್ಕಂಥ ಜಿಲ್ಲೆಗೆ ಇವರು ಆದೇಶ ಪತ್ರ ಕೊಡೋದ್ರ ಮೂಲಕ ಇಡೀ ಸಮುದಾಯದ ಮಹಾಸಭಾದ ಸದಸ್ಯರಿಗೆ ಮಾಡುವ ಅವಮಾನ ಇವತ್ತು ರಾಜ್ಯಾಧ್ಯಕ್ಷರು ಮಾಡ್ತಾ ಇದ್ದಾರೆ. ನಾವು ಬಹಳಷ್ಟು ಸಲ ಅವರಿಗೆ ಕಡಿಮೆ ಮಾಡಿದ್ವಿ. ಅಷ್ಟೇ ಅಲ್ಲದೆ ನಾವು ರಾಯಚೂರು ಜಿಲ್ಲೆಯಲ್ಲಿ ಡಿಸೆಂಬರ್ 7ರಂದು ಸಭೆ ಕರೆದಿದ್ದು, ರಾಜ್ಯದಿಂದ 2-3 ಜನನ ಅವರು ನೇಮಕ ಮಾಡಿದ್ರು. ರಾಜ್ಯ ಉಪಾಧ್ಯಕ್ಷರು, ರಾಜ್ಯ ಖಜಾಂಚಿಗಳು ಮತ್ತು ರಾಜ್ಯ ಸಮಿತಿಯ ಸಲಹೆಗಾರ 3 ಜನರು ಬಂದು ಇಲ್ಲಿ ಸಭೆ ಮಾಡಿದ್ರು. ಸಭೆ ಮಾಡಿದಾಗ ಅಲ್ಲೂ ಬಹಳಷ್ಟು ಜನ ಸೇರಿದ್ರು, ನಮ್ಮ ಸಮಾಜದ ಬಂಧುಗಳು. ಅಲ್ಲಿ ಸ್ಪಷ್ಟವಾಗಿ ಹೇಳಿದ್ರು, ಮೊದಲು ನಿರ್ದೇಶಕರನ್ನು ಇರಿಸಿ, ರಾಯಚೂರಿನಲ್ಲಿ ಏನು ಪ್ರತಿನಿಧಿಸಿದ ಎಂ ವಸಂತ್ ಅವರನ್ನು ಕೆಳಗಿಳಿಸಬೇಕು, ಆಮೇಲೆ ಜಿಲ್ಲಾ ಸಮಿತಿ ಮಾಡಿ ಜಿಲ್ಲಾ ಸಮಿತಿ ಮಾಡಬೇಕು, ಯಾರು ವಿರೋಧಿಲ್ಲ ಅಂತ ಹೇಳಿ ನನ್ನ ಒಳಗೊಂಡಂತೆ ನಮ್ಮ ಸಮಾಜದ ಎಲ್ಲ ಹಿರಿಯರು ಎಲ್ಲರೂ ಕೂಡ ಅವತ್ತು ಅಭಿಪ್ರಾಯ ತಗೊಂಡು ಆ ಅಭಿಪ್ರಾಯವನ್ನು ರಾಜ್ಯ ಸಮಿತಿಗೆ ಕೊಟ್ಟರು. 27/12/2025ರಂದು ರಾಜ್ಯ ಸಮಿತಿ ಸಭೆಯಲ್ಲಿ ಒಂದು ತೀರ್ಮಾನ ಆಯಿತು. ಅವತ್ತು ನಾನು ಆ ಸಭೆಗೆ ಹೋಗಿದ್ದೆ. ಆ ಸಭೆಯಲ್ಲಿ ಏನಾಯ್ತು ಅಂದ್ರೆ, ಇಲ್ಲಿ ರಾಯಚೂರು ಜಿಲ್ಲೆಯ ಒಂದು ಗೊಂದಲಗಳೇನಿದ್ದಾವೆ ಅಲ್ಲಿ ಗೊಂದಲಗಳನ್ನು ಸರಿಪಡಿಸಬೇಕಾದ್ರೆ ಅಲ್ಲಿ ನಿರ್ದೇಶಕ ವಿರುದ್ಧನೇ ಇರೋದ್ರಿಂದ ಇಡೀ ರಾಜ್ಯ ಸಮಿತಿ ಹೋಗಿ 15 ದಿನಗಳ ಮೊದಲೇ ಎಲ್ಲ ಸದಸ್ಯತ್ವ ಹೊಂದಿರತಕ್ಕಂಥವರಿಗೆ ನೋಟಿಸ್ ಕಳಿಸಿ ಅವರಿಗೆ ಸಭೆ ಮಾಹಿತಿಯನ್ನು ತಿಳಿಸಿ ಆ ನಂತರ ನಾವೆಲ್ಲ ಹೋಗಿ ಒಂದು ಜಿಲ್ಲಾ ಸಮಿತಿಯನ್ನು ಆಯ್ಕೆ ಮಾಡಬೇಕು. ಅದಕ್ಕೆ ನಾವು ಕೂಡ ಒಪ್ಪಿದ್ವಿ ಆ ಸಭೆಯಲ್ಲಿ. ಅದೇ